ಹೌದ್ರಿಪ್ಪ. ಹೋಗುವಂತ ಸಂದರ್ಭದೊಳಗ ಒಂದು ಮಾತು ಹೇಳಿದಲಕ್ಕೆ ತಾಯಿ ಏನತ್ರಿ? ನಿಮ್ಮ ಅಪ್ಪನ ಕೊಂದವ್ರು ಯಾರು? ಯಾರಿ? ಗಣ ಮಕ್ಕಳು ಬಂದಾರ. ಹೌದಿಲ್ಲ? ಹೌದ. ಅಲ್ಲಿ ಹೆಣ್ಮಕ್ಳು ಯಾರು ಬಂದಿಲ್ಲ. ಹೆಣ್ಮಕ್ಳಿಗೆ ಏನು ಮಾಡಬೇಡ, ಗಂಡ ಮಕ್ಕಳು ಬಂದ್ರೆ ಯಾರನ್ನೂ ಬಿಡಬೇಡ ಅಂತ ತಾಯಿ ಮಾತು ಮಗನಿಗೆ ಹೇಳಿದಳು. ಹೇಳ್ರಿಪ್ಪ. ಮಗ ಪರಶುರಾಮ ಕೊಡ್ಲಿ ತಗೊಂಡು ಹೊಂಟಾಗ ಕಾರ್ತಿವೀರಾಜನ ಸೈನ್ಯ ಬಹಳ ದೊಡ್ಡದಿತ್ತು. ಯಾರು ಎದುರಿಗೆ ಬರ್ತಾರೆ ಎಲ್ಲರೂ ರುಂಡು ಚೆಂಡಾಡ್ಕೊತ ಹೊಂಟಿದ್ದ. ಆವಾಗ ಹೆಣ್ಮಕ್ಳು ಬಂದ್ರ ಅವ್ರಿಗೆ ಏನು ಮಾಡ್ಲಿ ಸುಮ್ಮ ಬಿಡ್ತಿದ್ದ. ಯಾರಿಪ್ಪ? ಮಗ ಪರಶುರಾಮ. ಹೌದ್ರಿಪ್ಪ. ಆ ವಿಷಯ ತಿಳ್ಕೊಂಡು ಪರಶುರಾಮಗ ಅಂಜಿ ಏನ್ ಮಾಡಿದ್ರು ಇವ್ರು ಗಂಡ ಮಕ್ಕಳು? ಏನ್ ಮಾಡಿದ್ರಿ? ಹೆಣ್ಮಕ್ಳು ಸೀರೆ ಉಟ್ಕೊಂಡು ಮುಸ್ಸಕ್ ಹಾಕೊಂಡು ನಡೆದ್ರು. ಅಲ್ಲಿಗೆ ಯಾರಿಗ್ರಿ? ಈ ಕಡೆ ಪರಶುರಾಮಗ ಅಂಜು ಹೊಂಟಿದ್ರು. ಹೊಂಟಿದ್ರಲ್ರಿಪ್ಪ. ಕಾರ್ತಿವೀರಾಜನ ಸಂಹಾರ ಮಾಡಿ ಯಾರು ಪರಶುರಾಮ ಏನ್ ಮಾಡದ? ಏನ್ ಮಾಡದಾರಿಪ್ಪ? ಕಾಮಧೇನ ಕಲ್ಪವೃಕ್ಷ ತಗೊಂಡು ಬರುವಂತ ಸಂದರ್ಭದ ಹೇಳ್ತನ ಮಾತ ಏನಂತ ಹೇಳ್ತಾರಿಪ್ಪ? ಯಾವಾಗ ನೀವು ಜೀವಕ್ಕೆ ಅಂಜಿ ನೀವು ಹೊಂಟಿರ ಸೀರೆ ಉಟ್ಕೊಂಡು ಹೆಣ್ಮಕ್ಳಿಗತ್ತೆ ಕುಣಿಯಾಕತ್ತೀರಂದ್ರ ನೀವು ಇಲ್ಲಿ ಕುಣಿದು ಬೇಡ, ಇಲ್ಲಿ ಕುಣಿದು ಬೇಡ, ಅಲ್ಲಿ ನನ್ನ ತಾಯಿ ಮನ ಕುಣಿದಿರತ್ತೆ. ಯಾರು ಹೇಳ್ಯಾರ? ನಮ್ಮ ಅಪ್ಪ ಪರಶುರಾಮ ಹೇಳ್ಯಾನ ಮಾತ. ನಿಮ್ಮವು ಸೀರೆ ಉಡಿಸಿಲ್ಲ. ಇದೊಂದು ತಲೆ ಅಂದ್ರೆ ಡಿಲೀಟ್ ಮಾಡ್ರಿ ನೀವು. ಇದು ಮೊದಲು ನೆನಪು ಬಿಡ್ರಿ ಮಾತ. ಸೀರೆ ಉಡಿಸಿದವ್ ನಮ್ಮ ಅಪ್ಪ ಪರಶುರಾಮ. ನಿಮ್ಮ ಡಿವಲ್ ಹಾರ್ಯಾವ ನೋಡ್ರಿ. ಪರಶುರಾಮಗ ಅಂಜಿ ಸೀರೆ ಉಟ್ಟಾರ. ನೀವು ಇಲ್ಲಿ ಕುಣಿಬ್ಯಾಡ್ರಿ, ನಮ್ಮ ಅವನ ಮನ ಕುಣಿ ನಡತ್ ಕರ್ಕೊಂಡು ಬಂದನ ಯಾರು? ಪರಶುರಾಮ. ಹಂಗೇನ ಮಾತು ವಿಷಯ ತಪ್ಪ ಅಂದ್ರ ತಪ್ಪ ಮಾತಾಡ್ಬೇಡ. ತಪ್ಪ ಸಂದೇಶ ಜನರಿಗೆ ನಾವು ಕೊಡಬಾರದು, ತಿಳಿಬೇಕು. ಹೌದಿಲ್ಲ? ಇರ್ಲಿ ತಮ್ಮ, ಏನ್ರಿ ಏನ ವಿಷಯ ಮಾತಿನ ಮುಂದೆ ಹೊತ್ತೊಂಡತನ ಮಾತಾಡೋದ. ಸರಜೋಡಿ ಕಲಾವಂತರು ದೈವದ ಅಪ್ಪನೇನ ಪಡ್ಕೊಂಡು ಏನ್ ಕೇಳ್ಯಾರಿ? ನಮಗ ಪ್ರಶ್ನೆ ಮಾಡಿದ್ರ ತಮ್ಮ. ಅವರು ಏನ್ ಮಾಡ್ಯಾರಿ? ಏನ್ ಘರ್ಷಣೆ ಕೇಳ್ಯಾರಪ್ಪ ಅಂದ್ರ, ಏನ್ರಿಪ್ಪ? ಮಾಲಿಂಗ್ರ ಬೀಳ್ದೇವಿ ಪೂಜೆ ಮಾಡ್ಯಾನ. ಹೌದು. ಗಂಟೆ ದುಪಾರ್ತಿ ಬೆಳಿಗ್ಯಾನ. ಹೌದು. ಅಮಾವಾಸ್ಯದ ಸೋಮಲಿಂಗರ ಪೂಜೆ ಮಾಡ್ಯಾನ. ಅಲ್ಲಿನೂ ಗಂಟೆ ದುಪಾರ್ತಿ ಬೆಳಿಗ್ಯಾರ. ಹೌದು. ಹಿಂಗ ಎಲ್ಲಾರು ಪೂಜೆ ಮಾಡ್ಕೊತೆ ಬಂದಾರ. ಖರೆ ಇಲ್ಲಿ ಮಾತು ಏನ್ ಕೇಳ್ಯಾರಂದ್ರ, ಏನ್ ಕೇಳ್ಯಾರಿ? ಪ್ರಥಮದೊಳಗ ಹೌದಾ ಯಾರು ಯಾರನ್ನ ಪೂಜೆ ಮಾಡಿದ್ರು? ಗಂಟೆ ದುಪಾರ್ತಿ ಹಿಡಿದು ಯಾರು ಯಾರನ್ನ ಪೂಜೆ ಮಾಡಿದ್ರು ಅಂತ ಕೇಳ್ತಾರ ಸರಜೋಡಿ ಕಲಾವಂತರು. ಕೇಳ್ಯಾರಿಪ್ಪ. ಅವರು ಕೇಳ್ತಕ್ಕಂತ ಪ್ರಶ್ನೆಕ ಉತ್ತರ ಏನ್ರಿ? ಹೆಂಗಪ್ಪ ಅಂದ್ರ, ಶೈವ ಪುರಾಣ ಪರಂಪರೆಯ ಪ್ರಕಾರ ಹೌದು, ನಂದಿ ದೇವರು ಶಿವನ ಅತಿ ಭಕ್ತ ಮತ್ತು ಶಿವನ ವಾಹನ. ಯಾರು? ನಂದಿ. ಹೆಂಗ ಪೂಜೆ ಮಾಡ್ಯಾನಂದ್ರ, ಒಮ್ಮೆ ದೇವತೆಗಳು ಶಿವನ ಪೂಜೆ ಹೇಗೆ ಮಾಡಬೇಕೆಂದು ವಿಚಾರಿಸಿದಾಗ ನಂದಿ ದೇವರು ಈ ರೀತಿಯಾಗಿ ಪೂಜೆ ಮಾಡಿದ್ರು. ಹೆಂಗ ಮಾಡಿದ್ರಂದ್ರ, ಮೊದಲು ಗಂಟೆಯನ್ನು ಒಳಗಿಸಿದ್ರತ್ತ. ಗಂಟಿನ ಯಾಕೆ ಬಾರ್ಸ್ಯಾರ? ಯಾಕ್ರಿ? ಸರಜೋಡಿ ಕಲಾವಂತರು ಬರೇ ಗಂಟೆ ದುಪಾರ್ತಿ ಹಿಡಿದು ಪೂಜೆ ಯಾರು ಮಾಡ್ಯಾರ ಕೇಳಾರ. ಖರೆ ಗಂಟಿನ ಯಾಕೆ ಬಾರ್ಸ್ಯಾರತ್ತ ನಾನ್ ನಿಮಗ್ ಹೇಳ್ತೀನಿ, ಕೇಳ್ಕೋರಿ. ಗಂಟಿನ ಯಾಕೆ ಬಾರ್ಸ್ಯಾರ ಅಂದ್ರ, ದೇವರ ಸನ್ನಿಧಿ ಒಳಗ ಯಾವತ್ತು ಅಶುಭ ಶಬ್ದಗಳು ಮಾಡಬಾರ ತಿಳ್ಕೊಂಡು ಗಂಟಿ ವರ್ಷನ. ಯಾರಿಪ್ಪ? ನಂದಿ ವರ್ಷನ. ಮತ್ತ ಗಂಟಿ ವರ್ಷ ಮುಂದೆ ಏನ್ ಮಾಡ್ಯಾನ? ನಂತರ ಧೂಪ ದೀಪವನ್ನು ಹಚ್ಚಾನ. ಧೂಪ ದೀಪನ ಯಾಕೆ ಹಚ್ಚಾನಂದ್ರ, ದೇವಸ್ಥಾನದೊಳಗ ದೇವರ ಮಂದಿರದೊಳಗ ವಾತಾವರಣ ಶುದ್ಧವಾಗಿರ ತಿಳ್ಕೊಂಡು ಧೂಪ ದೀಪಗಳನ್ನ ಹಚ್ಚಾನ. ಇನ್ನು ಧೂಪ ದೀಪ ಹಚ್ಚಿಂದ ತಮ್ಮ ಏನ್ ಮಾಡ್ಯಾರಂದ್ರ, ಧೂಪ ದೀಪವನ್ನು ಹಚ್ಚಿ ಗಂಟೆ ಬಾರಿಸಿ ಧೂಪ ದೀಪ ಹಚ್ಚಿ ಪೂಜೆ ಮಾಡ್ಯಾರ. ಯಾರು ಮಾಡ್ಯಾರ? ಶಿವನ ಭಕ್ತ, ಶಿವನ ವಾಹನ ನಂದಿ ಶಿವನ ಪೂಜೆ ಮಾಡ್ಯಾನ. ಇದು ಸರಜೋಡಿ ಕಲಾವಂತರ ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ. ಹೌದಿಲ್ಲ? ಇದು ಬಿಟ್ಟು ಬ್ಯಾರೆ ಇತ್ತಂದ್ರ ಸರಜೋಡಿ ಕಲಾವಂತರು ಹೇಳ್ತಾರ ಅವ್ರ ಮಾತ. ಇನ್ನೊಂದು ಮಾತು ಏನ್ ಕೇಳ್ಯಾರಂದ್ರ, ನನ್ನಪ್ಪ ರೇವಣ ಶುದ್ಧ. ರೇವಣ ಶುದ್ಧಗ ಗುರುಮಂತ್ರ ಏನಪ್ಪಾ ಅಂದ್ರ, ರೇವಣ ಶುದ್ಧಗ ಮಂತ್ರ ಬೋಧನೆಯನ್ನು ಮಾಡಿದವರು ಯಾರು ಅಂತ ಸರಜೋಡಿ ಕಲಾವಂತರು ಕೇಳ್ತಾರ.
ಆ ಸರಜೋಡಿ ಕಲಾವಂತರ ಕೇಳ್ತಕ್ಕಂತ ಪ್ರಶ್ನೆಕ್ಕೆ ಉತ್ತರ ಹೆಂಗದಂದ್ರ ಹೆಂಗ್ರಿಪ್ಪ ರೇವಣ ಸಿದ್ಧನ ಗುರು ಯಾರು? ಯಾರ್ರಿ? ದತ್ತಾತ್ರೇಯ. ಹೌದ ರೇವಣ ಸಿದ್ಧನ ಗುರು ದತ್ತಾತ್ರೇಯ. ಹೌದು. ದತ್ತಾತ್ರೇಯ ರೇವಣ ಸಿದ್ಧಗ ಬೋಧನೆ ಮಾಡ್ಯಾರತ್ತ ನಮಗ ತಿಳಿದ ಪ್ರಕಾರ. ಹೌದ ಹೌದಿಲ್ಲ? ಹೌದ್ರಿ. ಮತ್ತೆ ಇದನ್ನ ಬಿಟ್ಟು ಯಾರೇ ಮಂತ್ರ ಬೋಧನೆ ಮಾಡಿದ್ರು ಇದನ್ನ ಬಿಟ್ಟು ಬ್ಯಾರೆ ಯಾರ ಇದ್ರಂದ್ರ ನೀವು ಸರಜೋಡಿ ಕಲಾವಂತರು ಹೇಳ್ಬಹುದು. ಹೇಳ್ಬೋದು. ಇರ್ಲಿ ತಮ್ಮ. ಹೌದ್. ಇನ್ನು ಸರಜೋಡಿ ಕಲಾವಂತರಿಗೆ ಅವ್ರು ಕೇಳ್ಯಾರಂದ್ರ ಕಲ್ಲವ್ ಕಡವು ಕೊಟ್ಟ ಅಂದ್ರ ಮಲ್ಲವ್ ದಾಶ್ಯಾರ ಕೊಡ್ಬೇಕ. ಹೌದು. ಮ್ಯಾಲ ಚಟ್ನಿ ಹಚ್ಚಿ ಕೊಡ್ರಿ, ಸ್ವಾದ ಕೊಡ್ಬೇಕಲ್ಲ. ಸ್ವಾದ ಕೊಡ್ಬೇಕ. ಹೆಂಗ ಕೇಳುದ ಮಾತ? ಹೆಂಗ್ರಿಪ್ಪ? ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಒಬ್ಬ ವ್ಯಕ್ತಿ ಇದ್ದ. ಹೌದ್ರಿ. ಪ್ರತಿನಿತ್ಯ ಅವನಿಗೊಂದು ದಷ್ಟು ಪುಟ್ಟ ಕುರಿ ಹೌದು ಮತ್ತು ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದವನು ಊಟಕ್ಕ. ಹೌದು ಹೌದ್ರಿಪ್ಪ. ಏನೋ ಹೇಳ್ರಿ. ಒಂದು ದಷ್ಟು ಪುಷ್ಟವಾದಂತ ಕುರಿ ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದು. ಆ ವ್ಯಕ್ತಿಯ ಹೆಸರು ಏನು? ಯಾರು? ಇಟ್ಟೆ ಪ್ರಶ್ನೆ. ಇನ್ನೊಂದು ಹೆಂಗಂದ್ರ ರೆಕಾರ್ಡಿಂಗ್ ಮಾಡ್ಕೋರಿ. ಆದ್ರ ಹಾಲು ಮತ್ತು ಒಬ್ಬ ಸಿದ್ಧಿ ಪುರುಷ ಏನು ಮಾಡಿದ ತಮ್ಮ? ಹೇಳ್ರಿಪ್ಪ. ಮಾಡ್ದ ದೇಹ ಸಮೇತವಾಗಿ ನಾ ಸ್ವರ್ಗಕ್ಕೆ ಹೋಗಬಹುದೇನೋ ಅಂತ ಮನದಾಗ ಸಂಕಲ್ಪ ಮಾಡ್ಕೊಂಡ. ಹೌದು. ಅವನ ಮನದಾಗ ಸಂಕಲ್ಪ ಮಾಡ್ಕೊಂಡು ತಾ ಏನ್ ಮಾಡಿದ? ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೊಂಟಿದ್ದವ. ಅವಾಗ ತಾ ಸ್ವರ್ಗಕ್ಕೆ ಹೋಗುವಂತ ಸಂದರ್ಭದೊಳಗ ಏನಾಯ್ತ್ರಿ? ತನ್ನ ಯೋಗ ಶಕ್ತಿಯಿಂದ ಸ್ವರ್ಗಕ್ಕೆ ಹೊಂಟಿದ್ದ. 100 ಫುಟ್ ಮ್ಯಾಲೆ ಹೋಗಿದ್ದ. ವಿಚಾರ ಮಾಡ್ತಾನ ಮನುಷ್ಯನಾಗ. ಏನಂತ ವಿಚಾರ ಮಾಡ್ತಾನ್ರಿಪ್ಪ? ನಾನು ದೇಹ ಸಮೇತವಾಗಿ ಕೈಲಾಸಕ್ಕೆ ಹೋದನೆಂದ್ರ ಆ ತೆಳಗ ಭೂಲೋಕದೊಳಗ ಮರ್ತ್ಯ ಮಂಡಲದೊಳಗ ಭಕ್ತರು ವಿಚಾರ ಮಾಡ್ತಾರ. ಹೌದು. ಮುತ್ಯ ಎಲ್ಲೋ ಎಲ್ಲಿ ಹೋದ? ತೆಳಗ ಮರ್ತ್ಯ ಮಂಡಲ ಕೆಟ್ಟ ನನಗ ಕುಲಕ್ಕೆ ಕುಂದ ಬರಬಾರು ತಿಳ್ಕೊಂಡ ಹೆಸರು ಕಡಿಬಾರ್ದು. 100 ಫುಟ್ ಮ್ಯಾಲೆ ಹೋದಂತ ಸಿದ್ಧಿ ಪುರುಷ ಹೊಳೆ ಕೆಳಗೆ ಇಳಿದು ಬಂದಾನ. ಅವರು ಹಾಲು ಮತದೊಳಗ ಸಿದ್ಧಿ ಪುರುಷ ಯಾರು? ಇದು ಎರಡನೇ ಪ್ರಶ್ನೆ. ಹೌದ್ರಿ. ಹೌದಿಲ್ಲ? ಇನ್ನು ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ. ಸರಜೋಡಿ ಕಲಾವಂತರು ಅವನ ಪಾರ್ಟಿ ಹೊಡೆದಾರ, ನಮಗ ಅಪ್ಪನ ಪಾರ್ಟಿ ಬಿಟ್ಟಾರ. ಅಪ್ಪನ ಪಾರ್ಟಿ ಇಲ್ಲಿ ಕೂತದ, ಅವ್ರ ಪಾರ್ಟಿ ಇಲ್ಲಿ ಕೂತದ. ಹೇಳಿದ್ರ ಅವ್ರ ಆಧಾರ್ ಕಾರ್ಡ್ ಕಂಪನಿ ಮ್ಯಾಲೆ ಕೂತಿರಿ, ಬಸ್ನಾಗ ಆಧಾರ್ ಕಾರ್ಡ್ ತರ್ಲಾರ ಹೆಂಗ ಕೂತ್ರಿ ಅನ್ನೋ ಹಿಂದ ಮಾತಾಡೋ ಮಲ್ಲು ಹೇಳ್ತಾನ. ಏನತ್ರಿ? ಹಿಂದ ನೀವು ಬಸ್ನಾಗ ಆಧಾರ್ ಕಾರ್ಡ್ ಬಿಟ್ಟು ಬಂದ ಹೆಂಗ ಕುಂದಿರ್ತೀರ ಹಂಗ ಕೂತಿರಿ ಅಂದವ. ಅಲ್ಲ, ನೀವು ಪಾರ್ಟಿ ಹೆಣ್ಮಕ್ಳು ಹಿಡಿದ್ರಿ, ಹೆಣ್ಮಕ್ಳು ಬೆಳೆಸೋದ ಕಲೀರಿ. ಹೌದಿಲ್ಲ? ಹೌದ. ಇರ್ಲಿ ತಮ್ಮ. ಹೊತ್ತು ಹೊಂಡಿತ್ತನ ಹಾಡಿಕೆ ಹೆಂಗ ಆಗ್ಬೇಕಂದ್ರ ಎಲ್ಲಾರು ಮಾಡ್ಕೊಳಕ್ ನಿನ್ನಿಲ್ಲಿ ಕರ್ಸಿಲ್ಲ ಅವರು. ಹೆಂಗ ಆಗ್ಬೇಕು ಕೇಳು. ಹಾಕಿದಂಗ ಸ್ಕೆಚ್, ಹಿಡ್ದಂಗ ಕ್ಯಾಚ್, ನಡೆದಂಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಇದು ಸಿರುಕನಹಳ್ಳಿ ಸಕ್ಕುಬೈ ಬ್ಯಾಚ್ ಅಂದ್ರ ತಮ್ಮ. ಇವತ್ತು ಯಾರು ಹೊತ್ತು ಹೊಂಡತನ ಗದ್ಲ ಮಾಡ್ಲಾರ, ನಿದ್ದೆ ಮಾಡ್ಲಾರ ಕೂತು ಕೇಳಿದ್ದಕ್ಕರೆ ಐತಪ್ಪ ಅಂದ್ರ ಯಾಕಪ್ಪ ಅಂದ್ರ ಬೇಡದಟ್ಟು ರೊಕ್ಕ ಕೊಟ್ಟು 2 ಮೇಳವ ತಮ್ಮೂರಿಗೆ ಬರಮಾಡಿಕೊಂಡಿರಿ. ಆ ಸರಜೋಡಿ ಕಲಾವಂತರು ಹೇಳಿದ್ರಿ 2 ಹೆಣ್ಮಕ್ಳ ಮೇಳ ಯಾಕೆ ಕೂಡ್ಸ್ಯಾರ ಅಂದಾಗ ಅವ್ರ ಜುಟ್ಟು ನಿಮ್ಮ ಕೈ ಆಗತ್ತ, ನಿಮ್ಮ ಜುಟ್ಟು ಅವ್ರ ಕೈ ಆಗತ್ತ, ನಾವೇನು ಮಾಡೋನು? ಹಿಂದ ಮಾತಾಡ ಮೊದಲು ಹೇಳ್ತಿದ್ದ, ನಿಮ್ಮ ಜುಟ್ಟು ಅವ್ರ ಕೈಗೆ ಅವ್ರ ಜುಟ್ಟು ನಿಮ್ ಕೈ ಹೊಡಿ ಏಕಮಾರ ದೋತು ಕೂಡ ಅಂದವ. ಮೈಯಾಗ ಪೈಲ ರಗುತ್ತಿಲ್ಲ, ಬರೇ ಬೆಂಕಿ ಹಚ್ಚ ಕೆಲಸನ ಅದು. ಹೌದಿಲ್ಲ? ಅದಕ್ಕೆ ಹೇಳಿದ್ರ ಅವ್ರ ಮಾತ ಜುಟ್ಟ ಹಿಡಿಬೇಕು ಕಲೆ ಜ್ಞಾನದೃಷ್ಟ ಕೈಯಾಗ ಹಿಡಿದು ಇವತ್ತು ಹಾಡಿಕೆ ಮಾಡ್ಬೇಕಾಗ್ಯದ. ಇಲ್ಲ ತಮ್ಮ, ನಾ ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾಲ್ಕೋಡಿ ಚಾಲನ್ನ ಹಾಡಿ ಸರಜೋಡಿ ಕಲಾವಂತರಿಗೆ ಪಾರ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ, ಏನೇನು ಸಿಗದೆ ಆಡ್ತಾರ, ಏನೇನು ಮಾತಾಡ್ತಾರ, ಏನೇನು ಹಾಡ್ತಾರ ಮುಂದೆ ನಾವು ಮತ್ತೆ ಮಾತಾಡ್ಕೊತ ಹೋಗೋಣ ಅಂತ ಮಾತನ್ನ ಹೇಳಿ ನಾಲ್ಕೋಡಿ ಚಾಲ ಹಾಡಿ ಪಾಳೆ ಕೊರೆ ಮಟ್ಟ ಬಿಡೋದು.